ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮ್ಮ ಮೆಟ್ರೋ ರೈಲ್ನಲ್ಲಿ ಮತ್ತೆ ಎಡವಟ್ಟಾಗಿದೆ. ಮೆಟ್ರೋ ಡೋರ್ ಕ್ಲೋಸ್ ಆಗದೆ ಪ್ರಯಾಣಿಕರು ಪರದಾಡ್ಬಿಟ್ಟಿದ್ದಾರೆ. ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ತಾಂತ್ರಿಕ ದೋಷ ಎದುರಾಗಿತ್ತು. ನಮ್ಮ ಮೆಟ್ರೋದಲ್ಲಿ ಮತ್ತೊಮ್ಮೆ ಎಡವಟ್ಟಾಗಿದೆ. ಡೋರ್ ಕ್ಲೋಸ್ ಆಗದೆ ಪ್ರಯಾಣಿಕರು ಪರದಾಡಿದ್ದಾರೆ. ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ತಾಂತ್ರಿಕ ದೋಷದಿಂದಾಗಿ ಆಗಿರೋ ಎಡವಟ್ಟು. ಕಳೆದ 20 ನಿಮಿಷಗಳಿಂದ ನಿಂತಲ್ಲೇ ನಿಂತ ಮೆಟ್ರೋ ರೈಲು. ನೇರಳೆ ಮಾರ್ಗದ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ಮೊನ್ನೆಯಷ್ಟೇ ಕೆಟ್ಟು ನಿಂತಿದ್ದಂತ ನಮ್ಮ ಮೆಟ್ರೋ ರೈಲು ಈಗ ಮತ್ತೊಂದು ಎಡವಟ್ಟಾಗಿದೆ. ಹಾಗಾದ್ರೆ ತಾಂತ್ರಿಕ ದೋಷ ಸರಿಪಡಿಸುವಲ್ಲಿ ಮತ್ತೆ ಎಡವಿದ್ರಾ? ನೋಡಿ, 20 ನಿಮಿಷದಿಂದ ನಿಂತಲ್ಲೇ ನಿಂತಿರುವಂತ ರೈಲು, ಅದ್ರ ಜೊತೆಗೆ ಪ್ರಯಾಣಿಕರು ಕೂಡ. ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಆಗಿರುವಂತ ಎಡವಟ್ಟಿದು. ಸದ್ಯ ಸಂಚಾರದಲ್ಲಿ ವ್ಯತ್ಯಯ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೇರಳೆ ಮಾರ್ಗದಲ್ಲಿ ಮೊನ್ನೆ ಎಷ್ಟೇ ಕೆಟ್ಟು ನಿಂತಿತ್ತು, ಈಗ ನೋಡಿದ್ರೆ ಡೋರೇ ಕ್ಲೋಸ್ ಆಗಿಲ್ವಂತೆ. ಹಾಗಾಗಿ ಮೆಟ್ರೋ 20 ನಿಮಿಷದಿಂದ ನಿಂತಲ್ಲೇ ನಿಂತಿದೆ. ಪ್ರಯಾಣಿಕರು ಕೂಡ ಪರದಾಡ್ಬಿಟ್ಟಿದ್ದಾರೆ. ಈ ರೀತಿ ತಾಂತ್ರಿಕ ದೋಷಗಳು ಆಗಾಗ ಎದುರಾಗ್ತಾ ಇದ್ರೆ ಮೆಟ್ರೋ ಅವಲಂಬಿತ ಪ್ರಯಾಣಿಕರು ಏನ್ ಮಾಡಬೇಕು? ಹಾಗಾದ್ರೆ ಇದ್ದಕ್ಕಿದ್ದಂತೆ ಡೋರ್ ಕ್ಲೋಸ್ ಆಗದೆ ಇದ್ರೆ ಅಥವಾ ಡೋರ್ ಓಪನ್ ಆಗದೆ ಇದ್ರೆ, ಮಧ್ಯದಲ್ಲಿ ಎಲ್ಲೋ ಮೆಟ್ರೋ ನಿಂತು ಹೋದ್ರೆ, ಕೆಟ್ಟು ಹೋದ್ರೆ, ಇದೆಲ್ಲದಕ್ಕೂ ಯಾರು ಹೊಣೆ? ಯಾಕೆ ಹಾಗಾದ್ರೆ ತಾಂತ್ರಿಕ ದೋಷಗಳನ್ನ ಸರಿಪಡಿಸುವಲ್ಲಿ ಪದೇ ಪದೇ ಎಡುತ್ತಾ ಇದ್ದಾರೆ ಅಧಿಕಾರಿಗಳು? ಅದ್ರ ಬಗ್ಗೆ ಈಗ ಸಾಕಷ್ಟು ಅನುಮಾನಗಳಿವೆ. ಹಿಂಗಾದ್ರೆ ಮೆಟ್ರೋ ಹತ್ತೋದಕ್ಕೂ ಕೂಡ ಪ್ರಯಾಣಿಕರು ಭಯ ಪಡುವಂತ ವಾತಾವರಣ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ನೋಡಿ, ಜನರು ನಿಂತಲ್ಲೇ ನಿಂತಿದ್ದಾರೆ. ಇನ್ನು ನೇರಳೆ ಮಾರ್ಗದ ಮೆಟ್ರೋ ಕೂಡ ನಿಂತಲ್ಲೇ ನಿಂತುಬಿಟ್ಟಿದೆ 20 ನಿಮಿಷದಿಂದ. ಈ ರೀತಿ ತಾಂತ್ರಿಕ ದೋಷಗಳು ಎದುರಾದಾಗ ಏನ್ ಮಾಡ್ಬೇಕಾಗಾದ್ರೆ? ಒಂದ್ ಕಡೆ ಪ್ರಯಾಣಿಕರಿಗೂ ಕೂಡ ಆತಂಕ, ಮತ್ತೊಂದ್ ಕಡೆ ಮೆಟ್ರೋ ಸಿಬ್ಬಂದಿಗೂ ಕೂಡ ಆತಂಕ. ಏನಾಯ್ತು, ಏನ್ ಕತೆ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಮೊನ್ನೆ ಅಷ್ಟೇ ಇದೇ ರೀತಿ ನಮ್ಮ ಮೆಟ್ರೋ ರೈಲು ಕೆಟ್ಟು ನಿಂತಿತ್ತು. ಈಗ ನೋಡಿದ್ರೆ ನೇರಳೆ ಮಾರ್ಗದಲ್ಲಿ ಡೋರ್ ಕ್ಲೋಸ್ ಆಗದೆ ಪ್ರಯಾಣಿಕರು ಪರದಾಡಿದ್ದಾರೆ. ಪರಿಸ್ಥಿತಿ ಸರಿ ಹೋಯ್ತಾ, ಹಂಗೆ ಇದೆಯಾ, ಏನ್ ಕತೆ ಅಂತ? ಅದ್ಯಾಕೋ ಏನೋ ಕಳೆದ 2-3 ದಿನಗಳಿಂದ ಮೆಟ್ರೋದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತದೆ. ತಾಂತ್ರಿಕ ಸಮಸ್ಯೆ ಅನ್ನುವಂತ ಒಂದು ಕಾರಣವನ್ನ ಒಡ್ಡಿ ಮೆಟ್ರೋ ಓಡಾಟವನ್ನ ಸ್ಥಗಿತಗೊಳಿಸುವಂತ ಕೆಲಸಕ್ಕೆ BMRCL ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಸೊ ಕಳೆದ 2 ದಿನಗಳ ಹಿಂದೆ ಇದೇ ಒಂದು ಮಾರ್ಗದಲ್ಲಿ, ಇದೇ ಒಂದು ಸ್ಟೇಷನ್ ನ ಬಳಿ ಮೆಟ್ರೋ ಅಂಡರ್ ಗ್ರೌಂಡ್ ನಲ್ಲಿ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡು ಸತತ 11 ಗಂಟೆಗಳ ಕಾಲ ದುರಸ್ತಿ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾದ್ರು. ಕೊನೆಗೆ ಎಂದಿನಂತೆ ಮಾರನೇ ದಿನ ಮೆಟ್ರೋ ಓಡಾಟ ಆರಂಭ ಆಯಿತು. ಇವತ್ತು ಕೂಡ 20 ನಿಮಿಷಗಳ ಹಿಂದೆ ಮೆಟ್ರೋ ಓಡಾಟದಲ್ಲಿ, ಅಂದ್ರೆ ಸುಮಾರು 7:30 ಮೆಟ್ರೋ ದಲ್ಲಿ ತಾಂತ್ರಿಕ ದೋಷ ಅನ್ನೋದಕ್ಕಿಂತ ಮೆಟ್ರೋನ ಡೋರ್ ಕ್ಲೋಸ್ ಆಗ್ಬಿಟ್ಟು ಮೆಟ್ರೋ ನಿಲ್ದಾಣದಲ್ಲೇ ನಿಂತಿತ್ತು. ಸೊ ಹೀಗಾಗಿ ಆ ಒಂದು ಮೆಟ್ರೋ ನಿಲ್ದಾಣದಲ್ಲಿ ಒಂದಷ್ಟು ಆತಂಕದ ವಾತಾವರಣ ಕೂಡ ಇತ್ತು. ಯಾಕಂದ್ರೆ 2 ದಿನಗಳ ಹಿಂದೆ ಅಷ್ಟೇ ತಾಂತ್ರಿಕ ದೋಷ ಅಂತ ಹೇಳಿ ಪ್ರಯಾಣಿಕರು ಪರದಾಡಿದ್ರು. ಮತ್ತೆ ಅದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನುವಂತ ಒಂದು ಆತಂಕವನ್ನ ಪ್ರಯಾಣಿಕರು ವ್ಯಕ್ತಪಡಿಸಿದ್ರು. ಸೊ ಈಗ ಮೂಲಗಳ ಪ್ರಕಾರ 25 ನಿಮಿಷಗಳ ಬಳಿಕ ಈಗ ಮತ್ತೆ ಡೋರ್ ಅನ್ನು ಓಪನ್ ಮತ್ತೆ ಡೋರ್ ಕ್ಲೋಸ್ ಆಗುವಂತ ಸಮಸ್ಯೆ ಏನಿತ್ತು, ಆ ಒಂದು ಸಮಸ್ಯೆಯನ್ನ ಅಧಿಕಾರಿಗಳು ಬಗೆಹರಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಈಗ ಎಂದಿನಂತೆ ಮೆಟ್ರೋ ಓಡಾಟ 25 ನಿಮಿಷಗಳ ಬಳಿಕ ಆರಂಭ ಆಗಿರುವಂತದ್ದು. ಅಂದ್ರೆ ಆ ಮೂಲಕ ಯಥಾಸ್ಥಿತಿಯಲ್ಲಿ ಮೆಟ್ರೋ ಓಡಾಟ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.